ಎಲ್ರಿಗೂ ನಮಸ್ಕಾರ. ನನ್ನ ನ್ಯೂ ವ್ಲಾಗ್ಗೆ ಮತ್ತೊಮ್ಮೆ ವೆಲ್ಕಮ್, ಸ್ವಾಗತ. ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ. ನಾನು ಎಲ್ರಿಗೂ ಗೊತ್ತಿರುವಂತಹ ಇದು ಏನಂದರೆ ತಮಿಳಲ್ಲಿ ನೀವು ನೋಡಿದ್ದೀರಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ನಾನು ವ್ಲಾಗ್ನ ಹಾಕ್ತೀನಿ. ಬಟ್ ಮೇ ಬಿ ಇದನ್ನು ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ.
ಜಾಸ್ತಿ ಬ್ಲಾಗ್ ಮಾಡ್ತಿಲ್ಲ. ಓಕೆ, ನಾನು ಎಲ್ಲರೂ ತೋರಿಸ್ತೀನಿ, ಬಟ್ ಮಾತಾಡೋಕ್ಕಲ್ಲ. ತುಂಬ ಇದನ್ನು ಮಾಡಿ ಹಾಯ್ ಮಾಡೋಣ. ಇವತ್ತು ತುಂಬಾ ಹೆವಿ ಕೆಲಸಗಳಿತ್ತು ನೋಡಿ. ಇಷ್ಟೆಲ್ಲ ಹಡ್ಕೊಂಡು ಮನೆ ತುಂಬ. ಆ್ಯಂಡ್ ಆಲ್ರೆಡಿ ಬ್ಲಾಗಲ್ಲಿ ನೋಡಿದ್ದೀರ. ಸೊ ಅಲಂಕಾರ ಎಲ್ಲ, ಸೊ ಯಾರಿಗೂ ಈ ಒಂದು ಅಲಂಕಾರ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಏನಾದರೂ ಇದ್ರ ಡೀಟೇಲ್ಡ್ ಆಗಿರೋ ಒಂದು ವೀಡಿಯೋ ಬೇಕು ಅಂದರೆ ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ನಾನು ಮಾಡೋಕ್ಕಾಗಲಿಲ್ಲ. ನಿಮ್ಮ ನೈಟ್ ಆಲ್ರೆಡಿ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ. ಸೊ ಅಷ್ಟೇ ನಾನು ಮಾಡ್ಲಿಕ್ಕೆ ಆಗಿದ್ದು, ಯಾಕಂದರೆ ತುಂಬಾ ಹೆವಿ ಕೆಲಸಗಳಿತ್ತು. ಆ್ಯಂಡ್ ನಾನು ಬಂದಿದ್ದು ಕೂಡ ಲೇಟ್ ಆಗಲ್ವಾ. ಸೊ ಹಾಗಾಗಿ ಸೊ ಇವಳು ನನ್ನ ತಂಗಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನಾನು ಹಾಯ್ ಫ್ರೆಂಡ್ಸ್ ಅಂತ ಹೇಳಿದ್ದೀರಿ ಯಾವತ್ತಾದರೂ ನನ್ನ ಬ್ಲಾಗಲ್ಲಿ? ಜಾಸ್ತಿ ಅವಳನ್ನ ಫಾಲೋ ಮಾಡ್ತಾ ಇದ್ದೀರಾ? ಯಾರನ್ನ ಸೊ ಏನು ಮಾಡ್ತಿದ್ಯಾ? ನಾನು ಇವಾಗ ಬೋಂಡ ಮಾಡ್ತಾ ಇದ್ದೀನಿ. ಹಂಗೆ ಮೊಬೈಲ್ ಬಿಸಿ ಏನಿಲ್ಲಪ್ಪ, ಈ ಫೋನಲ್ಲಿ ಏನು ಬಿಸಿ ಆಗಕ್ಕೆ ಸಾಧ್ಯ. ಸೊ ಹೆಂಗಿದೆ ಅಡುಗೆ ತಯಾರಿಗಳೆಲ್ಲ ಯಾರು ಮಾಡಿದ್ರು ಇದೆಲ್ಲ? ಈಗ ಸದ್ಯಕ್ಕೆ ನಾನು ಇದೊಂದೇ ಮಾಡ್ತಾ ಇರೋದು, ಇನ್ನು ಬೇರೆ ಎಲ್ಲ ಅಮ್ಮ. ನೀ ನನ್ನ ಬ್ಲಾಗಲ್ಲಿ ನೋಡ್ತಿದ್ಯಾ? ಇದೇ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಿರೋದು. ಹಾಂ, ಸೊ ನನ್ನ ಬ್ಲಾಗ್ ನೋಡ್ತಿದ್ಯಾ? ನೀನು ಫ್ರೆಂಡ್ಗೆ ಹೇಳಿದ್ಯಾ? ಏನಂತ ಹೇಳಿದ್ಯಾ? ನೋಡಿ ಅಂತ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ದೀನಿ. ನನ್ನ ಮನೋನು ಕೇಳ್ತಿದ್ದೆ ಏನಂತ, ಅದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಂತೆ. ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಸಬ್ಸ್ಕ್ರೈಬ್ಸ್ ಎಲ್ಲ ಆದರೆ ಎಲ್ಲರೂ ನೋಡ್ಬೋದು, ಆ ಥರ ಎಲ್ಲ ಮಾಡೋಕ್ಕೆ ಹೇಳು, ಅದೇನೋ ಯೂಟ್ಯೂಬ್ ಚಾನಲ್ ಸಿಗ್ಯಾ ಅಂತ ಕೇಳಿದ. ಆ್ಯಂಡ್ ಇವನ್ ನನಗೆ ಒಬ್ಬರು ಮಾರ್ಕೆಟಲ್ಲಿ ಸಿಕ್ಕಿದ್ರು. ಥ್ಯಾಂಕ್ ಯು ಸೊ ಮಚ್. ನನ್ನ ಯೂಟ್ಯೂಬ್ ಚಾನಲ್ಸ್ ನೋಡಿ ತುಂಬ ಚೆನ್ನಾಗಿದೆ, ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋಕ್ಕಂತ ಹೇಳಿದ್ರಿ. ತುಂಬ ಥ್ಯಾಂಕ್ಸ್. ಅದು ನನಗೆ ಗೊತ್ತಿಲ್ಲ, ಏನೋ ಅವರೇನೋ ನನ್ನ ಟೀಮ್ ಚಂದನ ಆ್ಯಂಡ್ ಚೇತು, ರಶ್ಮಿ, ಸೊ ಅದೆಲ್ಲರನ್ನೂ ಕೂಡ ನೆನ್ಪಿಟ್ಕೊಂಡು ನೀವು, ಅದು ಕೂಡ ಕುಳ್ಳ ಚೇತು ಅಂತ ಬೇರೆ ಏನು ಮೆನ್ಷನ್ ಮಾಡಿದ್ರಿ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಯಾಕಂದರೆ ಐಡಿಯಾ ಇಲ್ಲ ಅಂದರೆ ಇಷ್ಟೆಲ್ಲ ಫುಲ್ಲು ರೀಚ್ ಆಗುತ್ತೆ ವೀಡಿಯೋಸ್ಗಳು ಅಂತ. ಬಟ್ ತುಂಬ ಖುಷಿಯಾಗುತ್ತೆ ಸಮ್ಟೈಮ್ಸ್. ಆ್ಯಂಡ್ ಈವನ್ ನಾನು ಯಾಕೆ ವೀಡಿಯೋಸ್ಗಳು ಮಾಡ್ತಿಲ್ಲ ಇತ್ತೀಚೆಗೆ ಅಂದರೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ಗಳಿದೆ, ಹಾಗೆಯೇ ಬೇರೆ ಒಂದು ಪ್ಲ್ಯಾನ್ಸ್ ಇದೆ, ಬ್ಯುಸಿ. ಹಾಗಾಗಿ ನಾನು ಮಾಡಿಲ್ಲ. ಸೊ ಹಾಗೆಯೇ ಬೇರೆ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ಅದರಲ್ಲೂ ಕೂಡ ಸ್ವಲ್ಪ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ. ಆ್ಯಂಡ್ ಈವನ್ ಕೆಲಸದ ಬಗ್ಗೆನೂ ಕೂಡ ಸ್ವಲ್ಪ ಒಂಚೂರು ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಯಾವುದು ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಮಗೋಸ್ಕರ ಸ್ವಲ್ಪ ಟೈಮ್ ತಗೊಂಡು ಮಾಡಿ, ಮಧ್ಯ ಒಂದೊಂದು ಸಾಂಗ್ಸ್ ಡ್ಯಾನ್ಸ್ ಆದರೂ ಮಾಡಿ. ಆಡ್ತೀನಿ. ಇನ್ ಫ್ಯೂಚರ್ ಡೇಸಲ್ಲಿ ಖಂಡಿತವಾಗ್ಲೂ ನಾನು ಬ್ಲಾಗ್ಗಳನ್ನ ಮಾಡ್ತೀನಿ, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ನಿನ್ನ ಹೆಸರೇನು ಮಗನೇ? ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳ್ಬಿಡು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಮಾಡು, ಹಾಯ್ ಮಾಡು. ಯಾರಿದು ಅಲ್ತಿರೋದು? ಯಾರಿದು? ಅವಳು ಅವಳು ಮೂಡು ಬಂದರೆ ಸಾರಿ, ಅವಳು ಚೆನ್ನಾಗಿರೋ ಮೂಡು ಬಂದಾಗ ನಾನು ಅವಳ ಜೊತೆ ಮಾತಾಡ್ತೀನಿ. ಓಕೆನಾ? ಸೊ ನೋಡಿ, ಆಮೇಲೆ ಅವ್ರಿಗೆ ಹೇಳ್ಬಿಡಿ ನಮ್ಮನೆದಲ್ಲ ಅಂತ. ಬನ್ನಿ ಹೋಗ್ಬಾರೆ.
ಬೆಳಗ್ಗೆಯಿಂದ ಇದೇ ಆಗಿರೋದು ನನಗೆ. ಬರ್ತಾನೆ ಇದ್ದಾರೆ ಕಂಟಿನ್ಯೂಸ್. ಸೊ ನಿದ್ದೆ ಇಲ್ಲ 2 days ಇಂದ ನಾವಮ್ಮ. ಓಕೆನಾ? ಹಾಂ ಹಾಂ ಬಾ ಬಾಲಮ್ಮ. ವಿಡಿಯೋ ಮಾಡೋದಾ? ಹಾಂ ವಿಡಿಯೋ ಮಾಡೋದಾ? ಹಾಂ ಹಾಂ ವಿಡಿಯೋ ಮಾಡೋದ ನಾವು? ಹಾಂ ನಾನು ಯಾರು ಯಾಮಮ್ಮ ಮಾಮನ ಹೆಸರೇನು? ಹಾಂ ನಿನ್ನ ಹೆಸರೇನು ಮಗಳು? ನಿನ್ನ ಹೆಸರೇನು ಮಗ? ನಿನ್ನ ಹೆಸರೇನು ಪಪ್ಪು? ನಿನ್ನ ಹೆಸರೇನು? ನಿನ್ನ ಹೆಸರು ಹೇಳ. ಇಲ್ಲಿ ನೋಡು ಓಯ್. ನಿನ್ನ ಹೆಸರೇನು? ಹಾಂ ಕಳ್ತೀನಿ ಕಣಮ್ಮ. ನಿನ್ನ ಹೆಸರೇನು? ಪಾಪನ. ನಿನ್ನ ಹೆಸರು ಪಾಪನ. ಹಾಯ್ ಮಾಡು ಹಾಯ್. ಪಪ್ಪಿ ಕೊಡು. ಪಪ್ಪಿ ಕೊಡು ಅಷ್ಟೇನಾ? ಇಲ್ಲ ಹಾಂ ಓಕೆ ಬಾ. ಶಕೆನಾ ಇಲ್ಲ ಇಲ್ಲಿ ವಿಡಿಯೋ ಮಾಡ್ತಿದ್ದ ನಿಂಗೆ ಬೈ ಆಗಲೇ ಬೈ. ಏನಂತಿದ್ದೆ ನಿಂಗೆ ಅದು ಹಿಂಗೆ ಅವತ್ತು ಏನಂತೆ? ಅಬ್ಬಯ್ಯ ಯಾರು ಮಕ್ಕಳ? ಹಬ್ಬ ಯಾರು? ಹಾಂ ಅದ ಅದೆಲ್ಲಿ ಹಬ್ಬ ಸತ್ತ? ಹಾಂ ಇಲ್ಲ ತತ್ತ ಎಲ್ಲೂ ಹೋಯ್ತು ಈ ತತ್ತನ ಹೋಯ್ತೀನಿ ಬಾ. ಓನ್ ಬೇಕು ನಿಂಗೆ ಈಗ? ಬಾಲೂನ್ ಬೇಕಾ ನಿಂಗೆ? ಎಷ್ಟು ದುಡ್ಡು ಬೇಕು ಬಾಲೂನ್ ನಿಂಗೆ? ಹಾಂ ಒಂದಾ 9 ಅಂದರೆ ಅಂಬಾ ಬೇಕಾ ನಿಂಗೆ? ನೀನು ಅವಾಗಲೇನು ಕಳ್ತಿದ್ದಲ್ಲ? ಏನು ಕಳ್ತಾ ಇದ್ದ ಅವಾಗಲೇ? ಇದು ಯಾರಿದು ಹೇಳಿದಾಗ ಯಾರಿದು? ಪಾಪನ ಹೌದಾ? ನಮ್ಮ ಮನೇಲಿ ನೋಡ್ದಲ್ವ ಅಂದ್ಬಿಟ್ಟು ನೀನು? ನಮ್ಮ ಮನೇಲಿ ಬಂದ ನೋಡ್ದಲ್ವ ಪೂಜೆ ಮಾಮಿ? ಅಂಬಾ ಹೌದು. ಅಂಬಾ ನಿಂಗೆ ಏನು ಬೇಕು ಮಗಳ ಈಗ? ನಿಂಗೆ ಅಂಬ ಬೇಕಾ ನಿಂಗೆ? ಅಂಬ ತಪ್ಪ್ಯಾ? ಏನು ಮಾಡ್ತೀವಿ ತಗೊಂಡು ಅಂಬನ? ಪಪ್ಪಿ ಕೊಡ್ತೀಯಾ ನಂಗೆ ಮಕ್ಕಳೇ? ನಂಗೆ ಇನ್ನೊಂದು ಅಂಬ ಬಾಯ್ ಅಂಬ. ಏನಾಯ್ತು? ಅಂಬ ಯಾರಿದು? ಆ್ಯಕ್ಚುಲಿ ನಮ್ಮ ಮನೆಗೆ ಇವತ್ತು ಬೆಳಗ್ಗೆ ತುಂಬ ಜನ ಬಂದಿದ್ರು ಆಯ್ತಾ? ಓಕೆ ನಾ ಕೇಳ್ತೀರಾ ನೀವು ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ, ವಿಡಿಯೋಸ್ ಚೆನ್ನಾಗಿ ಮಾಡ್ತೀರಾ, ಅವ್ರ ಜೊತೆಗೆ ಇದಾಗ ನಿಮ್ಮ ಫ್ರೆಂಡಾ ಅವರು ಅಂತ ಕೇಳ್ತಿದ್ರು. ಫ್ರೆಂಡ್ ಯೂಟ್ಯೂಬ್ ಬ್ಲಾಗ್ ಇದು. ಜೋಕ್ಸ್ ಅಪಾರ್ಟ್ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಹತ್ರ ಬಾ ಬಂಗಾರಿ, ಹತ್ರ ಬಾ. ಬೇಬಿ ನಂಗೆ ಪಪ್ಪಿ ಕೊಡಮ್ಮ. ಮುತ್ಕೊಡು. ಸ್ಟ್ರಾಂಗ್ ಗುರು ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಸೊ ಅವ್ರು ಕೇಳ್ತಾರೆ ತುಂಬಾ ಚೆನ್ನಾಗಿ ಮಾಡ್ತೀರಾ? ಏನೋ ಅಲ್ಲೋ ನಾವ್ ಏನು ಇಲ್ಲ ಕಣೋ, ಇನ್ನೂ ತುಂಬಾ ಚೆನ್ನಾಗಿ ಮಾಡೋರಿದ್ದಾರೆ. ನಾವು ಅವ್ರನ್ನೆಲ್ಲ ಮೀರ್ಸಂಗ್ ಹಾಕ್ಬೇಕು. ಅಪ್ಪ ಬಾರ ಮೇಲೆ ಹೋಯ್ತಮ್ಮ ಬೈಲಿ ಬಂಗಾರಿ ಮೈಲಿ ಒಂದ್ ಹಾಕೊಟ್ಬಿಡು. ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹಾಕೊಟ್ಬಿಡು. ಒಂದ್ ಕಿಸಿ ಕೊಡಮ್ಮ.
ವೆರಿ ಹ್ಯಾಪಿ. ನಂಗೆ ಗಿಂಡ್ತೀಯಾ ಅಮ್ಮ ಅಮ್ಮ ಕಚ್ಚಿಬಿಟ್ಲು. ಏ ಕಳ್ಳಿ ಕಚ್ಚಿದೆ ಕ್ಯೂಟ್ ಕಳಿ ಅವಳು. ಕ್ಯೂಟ್ ಕಳಿ ಅಲ್ಲ. ಸೊ ಹಂಗಾಗಿ 4 ಸೀರೆ ಟ್ರಯಲ್ ಮಾಡಿ ಕೊನೆಗೆ ಈ ಸೀರೆ ಹಾಕೊಂಡಿದ್ದು. ಕಾಮೆಂಟ್ ಮಾಡಿ. ಸೊ ಎಲ್ಲರೂ ಕೇಳ್ತಿರ್ತಾರೆ ಪ್ಲೀಸ್ ಹೇಳ್ಬಿಡಿ ಇನ್ನೊಂದು ಎಲ್ಲಿ ತಗೊಂಡೆ ಅಂತ. ಆಮೇಲೆ ಸುಮ್ಮನೆ ನನ್ಗೆ ಕೊಡ್ತಾರೆ ಆಮೇಲೆ ಎಲ್ಲರೂ ಕೂಡ ಅದು ಡ್ರೆಸ್ದು ಗಿಫ್ಟ್ ಲಿಂಕ್ ಹೇಳಿ ಅಂತ ಪ್ಲೀಸ್. ಡ್ರೆಸ್ ಲಿಂಕ್ ಹೇಳಿ ಅಂತನಾ? ಇರಿ ಬೆಳ್ಕದ್ ಬರ್ತೀನಿ. ಇದು ಸಾಂತಾ ಸೀಕ್ರೆಟ್ ಸಾಂತಾಗೆ ಗಿಫ್ಟ್ ಮಾಡಿದ್ದು ಯಾರೋ ಬೇರೆಯವರು. ಇದು ಚಿಕ್ಕಪೇಟೆ. ಇದು ಸೀಕ್ರೆಟ್ಸ್ ಅಂತ ಗಿಫ್ಟ್ ಮಾಡಿದ್ದು ಯಾರೋ ಫ್ರೆಂಡ್. ಇದು ನಾನು ಮತ್ತೆ ಅಭಿ ಬ್ಯಾಂಗ್ಳೂರಲ್ಲಿ ಹೋದಾಗ ಚಿಕ್ಕಪೇಟೆಯಲ್ಲಿ ತಂದಿದ್ದು. ಅಂಡ್ ದಿಸ್ ಸಾರಿ ಈಸ್ ಗಿಫ್ಟೆಡ್ ಫ್ರಮ್ ಅಭಿ. ಹೌ ಐ ಲುಕಿಂಗ್? ಹೇಗೆ ಕಾಣಿಸ್ತಾ ಇದೆ? ಸೂಪರ್ ಸೂಪರ್ ಸೂಪರ್. ಏನು ಮೇಕಪ್, ನಂಗೆ ಮೇಕಪ್ ಎಲ್ಲ ಮಾಡ್ಕೊಳಕ್ ಬರಲ್ಲ, ಏನು ಮೇಕಪ್ ಎಲ್ಲ ಮಾಡಲ್ಲ ನಾನು. ಬಂಗಾರ ಬಂಗಾರ ಮುದ್ದು ಬಂಗಾರ. ಇದು ಮುದ್ದು ಎಳೆದ್ಬಿಟ್ಟದು. ಹೇಳು. ಸೂಪರ್. ರಶ್ಮಿಯಲ್ಲಿ ರಶ್ಮಿ ಬಂದಿಲ್ಲ, ಅವಳಿಗಿನ್ನ ಫೋನ್ ಮಾಡಿಲ್ಲ. ಅಂದ್ರೆ ಬರ್ತೀನಿ ಅಂತ ಹೇಳಿದ್ದೆ, ಫೋನ್ ಮಾಡಿ. ಓಕೆ, ವಿಲ್ ಗೆಟ್ ಬ್ಯಾಕ್ ಟು ಯು ಪೀಪಲ್. ಬಾಯ್. ಹಾಗೆ ನೋಡ್ತಾ ಇರಿ. ಇವತ್ತು ಫುಲ್ ಟೆನ್ಷನಲ್ಲಿ ಮತ್ತೆ ನಿದ್ದೆ ಮಾಡ್ದೇನೆ ಫುಲ್ಲು ಹಿಂಗೆ ಆಗ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನನ್ನ ಮುಖ ತೋರಿಸಿದ ಫಸ್ಟ್ ಸ್ಟಾರ್ಟಿಂಗಿಂದ. ಸೊ ಇವಳು ಬೇಕು ಅಂತಾನೆ ಹೈಲೈಟ್ ಮಾಡ್ತಾರೆ. ನಾಳೆ ಕೂಡ ಒಂದು ಬ್ಲಾಗ್ ಬರುತ್ತೆ. ಈ ಬ್ಲಾಗ್ ಯಾವಾಗ ಹೋಗುತ್ತೆ ನನಗೆ ಗೊತ್ತಿಲ್ಲ. ಸೊ ನಾನು ಎಷ್ಟು ಬೇಗ ಎಡಿಟ್ ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಎಡಿಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಬಿಡ್ತೀನಿ. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ. ಅವ್ಳು ಬಾಯ್ ಹೊಡ್ಸ್ಕೊಂಡ್ಳು. ಮತ್ತೆ ಈಗ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ, ಓಕೆನಾ? ಸೊ ಮೇ ಬಿ ಮಮ್ಮ, ಅಯ್ಯೋ ಮಮ್ಮ ಮಮ್ಮ ಏನು ಕ್ಯೂಟ್ ಕರೀತೈತದು ಮಮ್ಮ ಮಮ್ಮ ಹೇಳು. ಸೊ ನಾಳೆ ಕೂಡ ನಾವು ಒಂದು ಬ್ಲಾಗ್ ಮಾಡ್ತಿದ್ದೀವಿ, ಹಾಗೆ ಲೈವ್ ಬರೋಣ ಅನ್ಕೊಂಡಿದ್ವಿ. ಪ್ಲೀಸ್ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಕೊಡಿ. ಓಕೆ, ಸ್ಟೇ ಟ್ಯೂನ್ಡ್. Bye bye.